ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಕೂರ್ಗ್ ಕಾಫಿ ಎಸ್ಟೇಟ್ನ ನೋಡೋಣ. ವೆಲ್ಕಮ್ ಟು ಕೂರ್ಗ್ ಕಾಫಿ ಎಸ್ಟೇಟ್ ಆ್ಯಂಡ್ ಗ್ಲಾಸ್ ಬ್ರಿಡ್ಜ್. ಕಾಫಿ ಎಸ್ಟೇಟ್ ಮತ್ತು ಗ್ಲಾಸ್ ಬ್ರಿಡ್ಜ್ ನೋಡೋಕ್ಕೆ ನಮಗೆ ಎಂಟ್ರಿ ಟಿಕೆಟ್ 100 ರೂಪೀಸ್ ಆಗಿತ್ತು. ಮಳೆ ಬಂದು ಹೋಗುವುದರಿಂದ ಗ್ಲಾಸ್ ಬ್ರಿಡ್ಜ್ನ ಕ್ಲೋಸ್ ಮಾಡಿದರು. ಆದರೆ ನಾವು ಕಂಪ್ಲೀಟ್ ಕಾಫಿ ಎಸ್ಟೇಟ್ನ ನೋಡ್ಕೊಂಡ್ಬಂದ್ವಿ. ಇದು ಏನು ಗೊತ್ತಾ, ಕಾಫಿ ಎಸ್ಟೇಟ್ ಹೋಗುವಾಗ ಮಿಡಲಲ್ಲಿ ಇದೊಂದು ಕ್ಯೂ ಬರುತ್ತೆ. ಅಲ್ಲಿ ಇನ್ಸೈಡ್ ನೋಡಿ ಫುಲ್ಲು ಒಳಗಡೆ, ಇದು ಜಸ್ಟ್ 10 ಮಿನಿಟ್ಸ್ ವಾಕ್ ಮಾಡಿದ್ರೆ ನಾವು ಆಚೆ ಬಂದುಬಿಡ್ತೀವಿ. ನಾನು ಸ್ವಲ್ಪ ಬೇಗ ಹೋದೆ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ಹಸ್ಬೆಂಡ್ ಸ್ವಲ್ಪ ಸ್ಲೋ ಆಗಿ ಬರ್ತಿದ್ರು. ಇಷ್ಟು ಚೆನ್ನಾಗಿದೆ ನೋಡಿ, ಸುತ್ತಲೂ ಫುಲ್ ಕಾಫಿ ತೋಟ, ಹಸಿರು, ವಿವಿಧ ಸಸ್ಯಗಳು ಎಲ್ಲ ಇದೆ. ಈ ಕಾಫಿ ತೋಟದ ಓನರ್ ಇರೋದ್ರಿಂದ ಅವರು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಕ್ಚುಲಿ ಅವರೇನೋ ತೋಟ ನೋಡೋಕ್ಕೆ ಅಂತ ಬಂದಿದ್ದಾರೆ. ಅವರು ಹಂಗೆ ಕೇಳಿದ್ದಾರೆ, ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೇಗೋ ಅದೇ ಟೈಮ್ಗೆ ನಾವು ಕೂಡ ಹೋದ್ವಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಟ್ ಅವ್ರು ಇರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಏನೇನು ಗಿಡ ಇದೆ, ಎಷ್ಟು ವರ್ಷ ಇರುತ್ತೆ. ಈಗ ಈ ಕಾಫಿ ಎಸ್ಟೇಟ್ ಓನರ್ ಎಕ್ಸ್ಪ್ಲೇನ್ ಮಾಡೋದನ್ನ ಕೇಳೋಣ. ಅಷ್ಟು ದೊಡ್ಡದಿತ್ತು ಅಂದರೆ ಈ ಥರ ಅದು ಫುಲ್ಲೇ ಇರುತ್ತೆ. ಅದೇ ಥರದಲ್ಲಿ ಅದನ್ನು ಮಾಡ್ಬೋದು. ಮಾಡುವಾಗ ಅದ್ರದ್ದು ನೀರು ಸಿಗ್ತದೆ. ಇಲ್ಲಾಂದರೆ ನಾವು ನೀರು ಬೇಕು ಅಲ್ಲಿ ಬರಬೇಕು. ಇಲ್ಲ ಅದಕ್ಕೆ ನೀರೇ ಅದೇ ಮನೆಗೆ ನೋಡಿ. ಇದು ಅರೇಬಿಕಾ, ನೋಡಿ ಇದು ಸಣ್ಣ ಎಲೆ ನೋಡಿ, ಇದು ಅರೇಬಿಕಾ, ಇದು ದೊಡ್ಡ ಎಲೆ, ಇದು ರೋಬಸ್ಟಾ. ಇದು ನೋಡಿ, ಇದು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ, ಅದು ಸಣ್ಣ ಸೈಜ್ ನೋಡಿ. ಆ ಥರ ಇದು ಶೇಪ್ ನೋಡಿ. ಇದು ಯಾವುದಕ್ಕೆ ಮಾರ್ಕೆಟಲ್ಲಿ ಯಾವ ಬೀಜ ಜಾಸ್ತಿ? ಇದು ಜಾಸ್ತಿ ಅಂದರೆ ಇದು ಫಸಲು ಕೊಡೋದು ಸ್ವಲ್ಪ ಕಡಿಮೆ, ಮತ್ತೆ ಇಳುವರಿ ಕಡಿಮೆ, ಇದು ರೇಟ್ ಜಾಸ್ತಿ. ಅರೇಬಿ ಎಲ್ಲ ರೋಬಸ್ಟಾ. ಮತ್ತೆ ಅದು ಹೀಟ್, ಇದು ಸ್ವಲ್ಪ ತಂಪು ಗುಣ. ಇದು ಫಸ್ಟ್ ನಮಗೆ ಕೈಗೆ ಸಿಗುವಂಥದ್ದು ಒಂದು 2 ತಿಂಗಳು ಮೊದಲು ನಾವು ಕುಯ್ಯುವಂಥದ್ದು. ಅದು 2 ತಿಂಗಳ ನಂತರ, ಅಂದರೆ ಇದು ಡಿಸೆಂಬರ್ ಎಂಡ್ ಜನವರಿ ನಾವು ಕುಯ್ಯೋದು, ಸಿಕ್ಕಿಂದು ಟೈಮು ಅಲ್ಲ. ಇದು ಅದಕ್ಕಿಂತ 2 ತಿಂಗಳ ಮೊದಲು ಇದನ್ನು ಕುಯ್ಯೋದು. ಇದು ಡಿಸೆಂಬರ್ ಎಂಡ್ ಜನವರಿ ಕುಯ್ಯೋದು. ಬಟ್ ಆದರೆ ಜಾಸ್ತಿ ಇದೆ, ಇದು ತುಂಬ ಫಸಲು ಕೊಡೋದು, ತುಂಬ ಇದೆ. ಅಂದರೆ ನಾವು ನೋಡ್ಕೊಂಡಾಗೆ ಗಿಡಗಳು ಇಷ್ಟು ವರ್ಷ ಬರ್ತದೆ. ಇದ್ರದ್ದು ಆಯುಷ್ಯ ಎಷ್ಟು ಅಂತ ಹೇಳಿದರೆ 100 ಇಯರ್ಸ್ ಬರ್ತದೆ. ಇದು ಅದು ಬೇಗ ಸ್ವಲ್ಪ ಸಾಯೋದು, ಬೇಗ ಸ್ವಲ್ಪ ಹುಳ ಅದೆಲ್ಲ ಬರೋದು, ಹುಳ ಬರೋದಿಲ್ಲ, ಅಂದರೆ ನೋಡ್ಕೊಳ್ಬೇಕು ತುಂಬ. ಬೀಜ ಅಲ್ಲಿ ಹಣ್ಣಾಗಿದೆ ಅಲ್ವಾ, ಅದೇ ಥರ ಅದು. ಅಂದರೆ ಮಳೆದು ಪೂರ ವ್ಯತ್ಯಾಸ ಆಗಿಬಿಟ್ಟು ಅದೆಲ್ಲ ಒಟ್ಟಾರೆ ಆಗಿ ಹೋಗಿದೆ. ಅದು ಬೇಗ ಹೋಗಿರ್ತದೆ, ಹೋಗ್ತದೆ. ಇದು ಫುಲ್ ಸ್ಲ್ಯಾಂಟ್ ಇದೆ ಅಲ್ವಾ, ಬೀಜ ಹೆಂಗೆ ತಗೊಂತೀರಾ? ಹಿಂಗೆ ಓಡಾಡ್ತೀರಿ ಇದರಲ್ಲಿ? ಇಳ್ಕೊಂಡು ಹೋಗೋದು. ಅಲ್ಲ ಬಿದ್ದೋಗಲ್ವಾ? ಬಿದ್ದೋಗೋದಿಲ್ಲ, ಹಾಗೆ ಬಿದ್ದೋಗೋದು ಹೋಗ್ತದೆ. ಅಂದರೆ ಅದೊಂದು ತಾಕತ್ತು ಅಂತ ಇದೆ. ನೀವು ನಿಂತ್ಕೊಂಡೆ ತಾನೇ ಹೋಗೋದು? ನೀವು ಹೋಗ್ಬೇಕು ಅಂದ್ರೆ ಸ್ಲಿಪ್ಪರ್ ಹಾಕೊಂಡೆ ತಾನೇ ಹೋಗೋದು? ನೋಡಿ ಈ ಥರದ್ದು ಇದರೊಂದು ಗಂಬೂಟ ಬರ್ತದಲ್ಲ, ಸಣ್ಣದಾಗಿ ಇದು ಇದು ತೋಟ ಕೆಲಸಕ್ಕಂತ ನೋಡಿ ಈ ಥರ ಉಂಟಲ್ಲ. ಇದು ಹೊರಗಡೆ ಎಲ್ಲ ಹಾಕೋದಿಲ್ಲ, ಇದು ತೋಟಕ್ಕಂತ ಯೂಸ್ ಮಾಡೋದು. ಈ ಕಲರ್ ಅದು ನೋಡ್ಕೊಳ್ಳೋದು ಆ ಥರ ಇದೆ. ಪಪ್ಪಾಯ ಗಿಡ ನೀವು ಎಲ್ಲವರು ಹೇಳಿ? ನಾವು ಇದು ಬೆಂಗಳೂರು. ಮಂಗಳೂರವ್ರಿಗೆ ಚೆನ್ನಾಗಿ ಗೊತ್ತು. ಮಂಗಳೂರವ್ರಿಗೆ ಗೊತ್ತು. ಅಲ್ಲಲ್ಲ, ಮಂಗಳೂರವರಾದರೆ ಅವರಿಗೆಲ್ಲವರು ಪರಿಚಯ ಇರ್ತದೆ. ಇಲ್ಲಿ ಹತ್ತಿರಲ್ಲ. ಇದು ಗೊತ್ತಲ್ಲ ಬಾಳೆಗಳು ಹೇಗೆ ಅಂತ? ಇದು ಹೂವಿನ ಬಾಳೆ, ಹೂ ಬಾಳೆ ಇದು ನೋಡಿ. ಈ ಥರ ಅಂದ್ರೆ ಇದರಲ್ಲಿ ಚೇಂಜಸ್ ಇರುತ್ತೆ. ಆದರೆ ದೇವಸ್ಥಾನಕ್ಕೆ ಅದೆಲ್ಲ ಪೂಜೆ ಕೊಡೋದು ನೋಡಿ, ಈ ಥರದ್ದು ಇದುವೇ ಬರೋದು. ಇದು ಜಾಸ್ತಿ ಈ ಥರದ್ದು ಹೂಬಾಳೆ ಕೊಡೋದು. ಅಲ್ಲ, ನೀವು ಅಂತ ಮಾಡ್ಬಿಡಿ, ನಾನು ನಿಮ್ಮ ಜೊತೆ ಹೇಳ್ಕೊಂಡು ಬೇಗ ಬರ್ತಾ ಇದ್ದೀನಿ, ನೀವು ನೋಡ್ಕೊಂಡು ಫೋಟೋ ತಗೊಂಡೆಲ್ಲ ಬಿಡಿ. ಆ ಥರ ಏನಿಲ್ಲ, ಅಷ್ಟೇ ಅಲ್ವಾ, ನಾವು ಬೇಗ ಹೋಗ್ಬೇಕು. ಆ ಥರ ಅದೇ ಆ ಥರ ಅವರು ಬೇಗ ಬೇಗ ಹೋಗ್ತಾ ಇದ್ದಾರೆ. ನೋಡಿ, ಇದು ಗಾಂಧಾರಿ ಬೆಳಿತೀವಿ. ಗಾಂಧಾರಿ ಮೆಣಸು ಹೇಳಿದ್ರೆ ಬರ್ಡ್ ಐ ಚಿಲ್ಲಿ ಹೆಂಗಿರುತ್ತೆ ಹೇಳಿ ಮೆಣಸು? ಎಲ್ಲಾದ್ರೂ ಇದೆಯಾ ಬೇರೆ ಗಿಡ? ನೋಡಿ, ಅದನ್ನು ಕಿತ್ತು ಅದರಲ್ಲಿ ಒಂದು ಇಲ್ಲ, ಸಣ್ಣದು ಮೂಗುತಿ ನೋಡಿ, ಸಣ್ಣ ಗಾಂಧಾರಿ ಮೆಣಸಿನ ಗಿಡ ಅಂತೀರಾ? ಗಾಂಧಾರಿಲಿ ಹೇಳ್ಬೋದು. ಬರ್ಡ್ ಐ, ಇಂಗ್ಲೀಷಲ್ಲಿ ಬರ್ಡ್ ಐ ಚಿಲ್ಲಿ, ಮತ್ತೆ ಅದಕ್ಕೆ ಲೋಕಲ್ ಹೆಸರುಗಳು ಸುಮಾರು ಇದೆ. ಮೆಣಸು ಹೇಳ್ತಾರೆ.
ಪಪಾಯ ಅಲ್ಲ, ಇದು ಹಲಸಿನ ಹಣ್ಣು. ಇದಂತ ಇದು ಬಿದ್ದಿದ್ದನ್ನು ರಾತ್ರಿ ಕಾಡು ಪ್ರಾಣಿ ಬಂದು ನೋಡಿ ಇದು ತಿನ್ನೋದು. ಕಾಡು ಪ್ರಾಣಿ ಬರುತ್ತೆ ಇಲ್ಲಿಗೆ? ಏನೇನು ಬರುತ್ತೆ? ಇದು ಕಬ್ಬೇಕು ಅಂತ ಬರ್ತದೆ, ಮುಳ್ಳಂದಿ ಬರ್ತದೆ, ಅದಿಲ್ಲೆಲ್ಲ ಓಡಾಡ್ತಾ ಇರ್ತದೆ. ಆದರೆ ರಾತ್ರಿ ಸಂಜೆ ಹೋಗ್ತದೆ. ಮತ್ತು ಈಗ ಜನರು ಓಡಾಡೋ ಟೈಮಲ್ಲಿ ಏನೂ ಇಲ್ಲ, ಬರೋದಿಲ್ಲ. ನೋಡಿ ಈಗ ನಂದಿ ಉಂಟು ಅಂತ, ನಂದಿ ಗುಡ್ಡ. ನೀವು ಬೇಗ ಬೇಗ ಬರ್ತಾ ಇದ್ದೀರಾ, ಅದಕ್ಕಿಲ್ಲ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ರೆ 1.5 ಗಂಟೆ ಆದರೂ ಸಾಕು. ಈಗ ನೋಡಿ ಫರ್ನಿಚರ್ ಇದಕ್ಕೆಲ್ಲ ಮನೆ ಬಾಗಿಲು ಬಿಟ್ಟು ಮತ್ತು ಇದು ಕಾಸ್ಟ್ಲಿ ಉಡ್ಡು ಮತ್ತು ತುಂಬ ಬಾಳಿಕೆ ಬರ್ತದೆ. ಇದು ತುಂಬ ಬಾಳಿಕೆ, ತುಂಬ ಲೈಫ್ ಬರ್ತದೆ. 50 years ಆಗಿದೆ. ಕಾಫಿ ಗಿಡಕ್ಕೆ ನೋಡಿ ಅಲ್ಲಿಂದ ನೋಡಿ ಇಷ್ಟು ಸಣ್ಣದು ಇಷ್ಟ ಎಲ್ಲ ಮಾಡಿ ನೋಡಿ ಇಷ್ಟು. ಅದು ನಮಗೆ ಬೇಕಾದ ಫಸಲನ್ನ ಕಾಫಿ ಫಸಲು ಕೊಟ್ಟಾದ್ಮೇಲೆ ಬೇಡಾದಕ್ಕೆ ಬಿಸಾಡಿಬಿಟ್ಟು ಅಂತ ಹೇಳಿದ್ರೆ ಎಲ್ಲ ಕೆಳಗಡೆ ಹಾಕಿಬಿಟ್ಟು ನಂತರ ಬೇಕಾಗಿದ್ದನ್ನು ಮಾತ್ರ ಫಸಲು ರೆಕ್ಕೆ ಅಂತ ಉಂಟು. ಹೀಗೆ ಅಡ್ಡಕ್ಕೆ ಹೋಗುವ ರೆಕ್ಕೆ, ಈ ಥರ ಹೋಗುವ ರೆಕ್ಕೆ, ಸ್ಟ್ರೈಟ್ ಹೋಗುವ ರೆಕ್ಕೆ, ಅದನ್ನೆಲ್ಲ ನಾವು ನೋಡ್ಕೊಂಡು ಮಾಡ್ಬೇಕು. ಅದು ಕೆಲಸ ಮಾಡೋರಿಗೆ ಚೆನ್ನಾಗಿ ಗೊತ್ತಿರ್ತದೆ, ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ನೋಡ್ಕೊಂಡು ನಾನು ನೋಡ್ಕೊಳ್ಳೋದು ಅಷ್ಟೇ, ನನಗೆ ಅಷ್ಟಕ್ಕೆ ಗೊತ್ತಿಲ್ಲ. ಹೇಳ್ತಿದ್ರಲ್ವಾ ಆಗ್ಲೇ ಒಳ್ಳೇದು ತಿಂದ್ರೆ? ಇದೆಲ್ಲ ಇದು ತಿನ್ನಬೇಡಿ. ಇದೆಂತ ಗೊತ್ತಾ, ಇದು ಮೀನು ಹಿಡಿಲಿಕ್ಕೆಲ್ಲ ಮಾಡ್ತಲ್ಲ, ದಜ್ಜಿ ಬಿಟ್ಟು ಹೊಳೆಗೆ ಹಾಕಿದ್ರೆ ಸತ್ತೋಗ್ತದೆ. ಸತ್ತೋದ್ರೆ ಅರಬರೆ ಆಗ್ತದೆ. ಇದಿಲ್ಲ, ಇದು ತಿನ್ನಬಾರ್ದು. ಇದೇ ತರ ಇತ್ತು ಅಲ್ಲಿ? ಇಲ್ಲ ಅಂದ್ರೆ ಅದರ ಒಂದೆಲ್ಲಾಗಿರ್ಬೋದೇನೋ. ಗ್ಲಾಸ್ ಕ್ಲೋಸ್ ಮಾಡಿರೋದು ಅದು ಮತ್ತೆ ರೈನಿ ಸೀಸನ್ ಮತ್ತೆ ಅವರು DC ಅವರು ಮಾಡಿದ್ದಾರೆ, ಮಾಡಬಾರ್ದು. ಈಗಲ್ಲ, ಮೊನ್ನೆದಾಗಿ ಮಳೆ ಬಿಟ್ಟಿದ್ದು, ಇವತ್ತು ಬಿಟ್ಟಿದ್ದು ಬಿಸಿಲು ಕಂಡಿದ್ದು. ಅದು ಮತ್ತೆ ಡೇಂಜರ್ ಅಲ್ಲ, ಮತ್ತೆ ಸಣ್ಣ ಮಕ್ಕಳು ವಯಸ್ಸರು ಅವರು ಇವರೆಲ್ಲ ಹತ್ತದಲ್ಲ. ನೀರು ಕಪಾತು ಮಾಡಿಬಿಟ್ಟು ಎಲ್ಲ ತೆಗೆದಿದ್ದಾರೆ. ಗಾಂಧಿ ಗಿಡ ಮೆಣಸು ಇಲ್ಲ, ಅದನ್ನೆಲ್ಲ ಕಿತ್ತು ಅಂತದಿಲ್ಲ. ನೋಡಿ ಈ ತರ ಇದಿಷ್ಟೇ ಬರೋದು ನೋಡಿ ಮೆಣಸು, ನೋಡಿ ಇದಿಷ್ಟೇ ಬರೋದು. ಇದು ಸ್ವಲ್ಪ ಅದು ರೆಡ್ ಕಲರ್ ಆಗಿಬಿಟ್ಟು ಮೆಣಸು ಹಣ್ಣು ಹಾಕ್ತಿದ್ದಲ್ಲ, ತುಂಬಾ ಖಾರ ಇರುತ್ತೆ ಅಲ್ವಾ? ತುಂಬಾ ಖಾರ ಅಂತ ತುಂಬಾ ಖಾರ. ನೀವು ಚಟ್ನಿಗೆ ಒಂದು 5 ಜನ ಊಟ ಮಾಡಲಿಕ್ಕೆ ಅದು 3-4 ಮೆಣಸು ಸಾಕಾಗ್ತದೆ. ಅದೇ ತುಂಬಾ ಖಾರ ಬೇಕಂದ್ರೆ ಒಂದು 5 ಹಾಕ್ಬೋದು, ತುಂಬಾ ಖಾರ ಇರ್ತದೆ. ಕಾಟನ್ ದೊಡ್ಡದಾಗಿದೆ. ಮತ್ತೆ ನಮಗೆ ಪಾಲಕ್ಕೆ ಅದು ಇಂಟಿ ನೋಡಿ, ಇಂಟಿ ಬೇಕಾದಷ್ಟು ಧಾರಾವರಿ ಸೊಪ್ಪುಗಳಿದೆ. ಗಿಣಿಕೆ ಸೊಪ್ಪು ಗೊತ್ತಾಯ್ತಾ? ಏನು ಸೊಪ್ಪು ಹೇಳಿ? ಗಿಣಿಕೆ ಸೊಪ್ಪು, ಕಾಗೆ ಸೊಪ್ಪು, ಸೊಪ್ಪ ಇದನ್ನು ನೋಡಿ ಬರೋದು ಮಾರ್ಕೆಟಲ್ಲೆಲ್ಲ ಸಿಗ್ತದೆ. ನೋಡಿ ಇದಲ್ಲ, ಇದು ಬಳ್ಳಿ ಸೊಪ್ಪು ನೋಡಿ. ಇದು ನಿಮಗೆ ಪಲ್ಯಕ್ಕೆಲ್ಲ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ನೋಡಿ. ಇದು ಪರ್ಪಲ್ ಕಲರಲ್ಲಿ ಬರೋದು, ನೀಲಿ ಕಲರಲ್ಲಿ ಬರ್ತದೆ ನೋಡಿ. ಗಿಳಿಕೆ ಸೊಪ್ಪು, ಗಿಣಿಕೆ ಸೊಪ್ಪು ಅವರಿಗೆ ಗೊತ್ತಿರ್ಬೋದು. ಕಾಗೆ ಸೊಪ್ಪು ಅಂತ ಹೇಳ್ತಾರೆ ಅಲ್ಲಿ. ನೋಡಿ ಇದು ಗೊತ್ತಲ್ಲ, ಇದು ಒಗ್ಗರಣೆ ಸೊಪ್ಪು, ಒಗ್ಗರಣೆ ಗಿಡ, ಕರಿಬೇವು ಗಿಡ. ಇದು ಕರಿಬೇವು ಎಲ್ಲ ಉಂಟಲ್ಲ, ಘಮ ಜಾಸ್ತಿ ಮಾರ್ಕೆಟಲ್ಲಿ ಸಿಗ್ತದಲ್ಲ, ಆ ಸೊಪ್ಪು ಅಂತ ಅಷ್ಟೇ. ಇದು ನೋಡಿ ಇಲ್ಲೊಂದು ಬಿದ್ದಿದೆ ಅಲ್ವಾ, ಈ ಗಿಡ ಎಲ್ಲಿದೆ? ಗಿಡ ನೋಡಿ ಇಲ್ಲಿ ಮರ, ಅದು ಇಷ್ಟು ಸೈಜ್ ಆಗ್ತದೆ ನೋಡಿ. ಇಲ್ಲಿ ನನ್ನ ಕೈ ನೋಡಿ ಇಷ್ಟು ಕಪ್ಪಾಗ್ತದೆ. ಏನು ಹೇಳಿದ ಹೆಸರು? ಚಕ್ಕೋತ ಟ್ರೀ. ಅದು ಒಳ್ಳೆ ಈಗೆಲ್ಲ ಬಿದ್ದು ಅಷ್ಟೇ ಇರೋದು. ನೀವು ಜಸ್ಟ್ ನೋಡಕ್ ಬಂದಿದ್ದ? ಯಾಕಂದ್ರೆ ಹೇಳ್ತಿದ್ದೀರಲ್ವ ಎಲ್ಲರಿಗೂ ಈ ಥರ ನಿಮ್ಮ ಥರ ಹೇಳಲ್ಲ ನಾವು ಬರೋರಿಗೆ, ಅಷ್ಟು ಬೇಗ ಗೊತ್ತಾಗಲ್ಲ. ಸುಮ್ಮನೆ ಹೋಗಿ ರೌಂಡಾಗಿ ಬಂದ್ಬಿಡ್ತೀವಿ. ನೀವು ಎಲ್ಲರಿಗೂ ಗೈಡ್ ಮಾಡ್ತೀರಾ ಯಾರಾದ್ರೂ ಕೇಳಿದ್ರೆ? ಗೈಡ್ ತೋಟದವರಾ? ಸ್ವಲ್ಪ ಟರ್ನ್ ಆಗಿ ಬೇಡವಾ? ಓಕೆ. ಇದೆಲ್ಲ ಸ್ವಂತ ನಿಮ್ದೇನಾ? ಇದು ಸಿನೆಮನ ಗಿಡ ನೋಡಿ. ಇದು ಸಿನೆಮನ ಅಂದ್ರೆ? ಸಿನೆಮನ ತಿಳಿದ್ರೆ ನೀವು ಪಲಾವ್ಗೆಲ್ಲ ಹಾಕ್ತೀರ ನೋಡಿ, ಮೂಗುತ್ತಿದೆ. ಲವಂಗ ಲವಂಗ ಗಿಡನ? ಲವಂಗ ಅಂತ ಹೇಳಿದ್ರೆ ಇದರಲ್ಲಿ ಪಲಾವ್ ಎಲೆ ಅಂತೀವಲ್ವಾ? ಪಲಾವ್ ಅಂತ ಹೇಳಿದ್ರೆ ಇದು ಲವಂಗ, ಪಲಾವ್ ಎಲೆ ಅಂತ. ಹಬ್ಬಿತ್ತಾಯ್ತಾ, ಯಾರೊಬ್ರು ಗೆಸ್ಟ್ಗಳು ಈಗ ಬಂದ್ಬಿಟ್ಟು ಎಣ್ಣೆ ಕೀಳ್ಲಿಕ್ಕೆ ಹಿಂಗೆ ತೆಗೆಯುವಾಗ ಅದು ಬಳ್ಳಿ ಸಮೇತ ಇಲ್ಲಿವರೆಗೆ ಇದು ಫುಲ್ ಬಿಟ್ಟಿದ್ದು ನೋಡಿ. ಇಷ್ಟು ದಪ್ಪಕ್ಕಿರ್ತಲ್ಲ, ಇಷ್ಟು ದಪ್ಪಕ್ಕಿರೋದು ಇದು ನೋಡಿ. ಇಲ್ಲಿ ಆಗಿರುತ್ತೆ ನೋಡಿ, ವೀಳ್ಯದೆಲೆ ನೋಡ್ಲಿಕ್ಕೆ ಬಂದವರು. ಓಕೆ, ವೀಳ್ಯದೆಲೆ ಅಂದ್ರೆ ಇದು ಇದೆ ಅಲ್ವಾ? ನಾನು ಎಲೆ ಅಡಿಕೆ ಅದುವೇ ಕ್ಯಾಪ್ಚರ್ ದಿಸ್.
ನೋಡಿ ಇದು ಒಂದು ಉಂಟಲ್ಲ ಇದು ತುಂಬ ಚಂದದ ಉಂಟು. ಅದ್ರದ್ದು ಒರಿಜಿನಲ್ ಹೆಸರು ಗೊತ್ತಿಲ್ಲ ನೋಡಿ. ಅದು ಏನಣ್ಣ ಅದು ಫುಲ್ ಬಲ್ಬ್ ಥರ ಬರ್ತದೆ ಇದು. ಹಾಂ ನೋಡಿ ಅದು ಶುಂಠಿ ನೋಡಿ, ಅದು ಗಿಡಗಳೆಲ್ಲ ಕರಗಿ ನೋಡಿ ಆ ಥರ ಆಗಿರೋದು ನೋಡಿ. ಅಲ್ಲಿ ಶುಂಠಿ ಬೋರ್ಡ್ ಹಾಕಿದ್ದು ಒಂದೆಲ್ಲ ತಂದಿರೋದು ಶುಂಠಿ. ಇದು ನಿಮಗೆ ಅಲ್ಲಿ ಕೂಡ ಬೇಕಾದಷ್ಟು ಸಿಗ್ತದೆ. ಅದು ಪಲ್ಯ ಮಾಡಿ ಮತ್ತು ಅದು ನೋಡಿ, ಅದು ನುಗ್ಗೆ, ಅದು ಎಲೆಲ್ಲ ಬಿದ್ದುಬಿಟ್ಟು ಅದೆಲ್ಲ ಹಾಗೆ ಆಗಿದೆ. ಅದು ನುಗ್ಗೆ ಮರ. ಗೊತ್ತು. ಇದು ಸೇಮ್ ಅದೇ ಮೆಣಸಿನಕಾಯಿ ಗಾಂಧಾರಿ ಮೆಣಸು. ಏನೇನು ಹಲಸಿನ ಮರ, ಹಲಸಿನ ಮರ ಗೊತ್ತು. ಎಲ್ಲ ಕಡೆ ಕೆಲವೊಂದು ಹಲಸಿನ ಮರ ಈ ಥರ ಗೊತ್ತು. ನಮ್ಮ ಕಡೆ ಬೆಳೆದ್ರೆ ಆಗುತ್ತಾ? ಬೆಂಗಳೂರು ಸೈಡು ನಮ್ಮದು ತೋಟ ಇದೆ. ಏನಾದರೂ ಬೆಳೆದ್ರೆ ಯಾವುದಾದ್ರೂ ಬರುತ್ತೆ ಗಿಡ? ಬರೋದಿಲ್ಲ ಅಂದರೆ ವೆದರ್ ಆಗಿರ್ಬೇಕು. ಇದು ಕೂರ್ಗಿ ಕೊಡಗಿಗೆ ಮಾತ್ರ ಬರಬೇಕು. ಬರ್ತದೆ ಅಂದರೆ ಕೊಡಗಿನ ಜಾಸ್ತಿ